ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 12. ಜಲಜಾ ಮನೆ ಸಂದೀಪ್ಗೆ ಒಂಥರ ಎರಡನೇ ಮನೆ ಥರ. ಚಿಕ್ಕಂದಿನಲ್ಲಿ ಅವನು ಜಲಜಾ ಮನೆಯಲ್ಲೇ ಜಾಸ್ತಿ ಸಮಯ ಇರುತ್ತಿದ್ದ. ಬಾಗಿಲು ತೆಗೆದೇ ಇದ್ದರೂ ಅವನು ಕಾಲಿಂಗ್ ಬೆಲ್ ಒತ್ತಿದ್ದ. ಯಾರು ಬಂದಿರೋದು? ಬಂದೆ ಎಂದು ಜಲಜ ಒಳಗಿನಿಂದ ಕೂಗುತ್ತಾ ಹೊರಬಂದರು. ಅರೆ ಸಂದೀಪ್, ನೀನಾ? ಅದೇನು ಹೊಸಬ್ರ ಥರ ನಿನ್ನ ಮನೆಗೆ ನೀನು ಬಂದಿದ್ಯಾ? ಬಾ ಬಾ ಒಳಗೆ ಬಾ. ನಾನು ಯಾರೋ ಗೆಸ್ಟ್ ಬಂದರು ಅಂದ್ಕೊಂಡು ಓಡ್ ಬಂದೆ ಎಂದರು. ಅದಕ್ಕೆ ಆಂಟಿ, ನೀವು ಓಡ್ ಬರಲಿ ಅಂತಾನೆ ಕಾಲಿಂಗ್ ಬೆಲ್ ಮಾಡಿದ್ದು ಎಂದು ನಕ್ಕಿದ್ದ ಅವನು. ಇಷ್ಟು ದೊಡ್ಡವನಾದರೂ ತಲೆ ಹರಟೆ ಮಾಡೋದು ಬಿಟ್ಟಿಲ್ಲ ಅಲ್ವಾ? ಸರಿ ಬಾ ಎಂದು ಜಲಜಮ್ಮ ಒಳಗೆ ಕರೆದರು ಅವನನ್ನು. ಚಿಕ್ಕಂದಿನಲ್ಲಿ ಸಂದೀಪ್ ಮತ್ತು ಅವನ ಫ್ರೆಂಡ್ಸ್ ಇದೇ ಥರ ಪದೇ ಪದೇ ಕಾಲಿಂಗ್ ಬೆಲ್ ಒತ್ತುತ್ತಿದ್ದರು. ಪಾಪ ಜಲಜ ಪ್ರತಿ ಸಲ ಯಾರು ಬಂದರು ಎಂದುಕೊಂಡು ಓಡಿ ಬರುತ್ತಿದ್ದರು. ಕೊನೆಗೆ ನಿಜವಾಗಿಯೂ ಯಾರಾದರೂ ಬಂದರೂ ಜಲಜಮ್ಮ ಕೆಲವೊಮ್ಮೆ ಬಾಗಿಲು ತೆಗೆಯದೆ ಗಂಡನ ಹತ್ತಿರ ಬೈಸಿಕೊಂಡದ್ದು ಇದೆ. ಜಲಜಮ್ಮನ ಗಂಡ ಅಂದರೆ ಶಕುಂತಲಾಳ ಅಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ. ಆ ದಿನಗಳಲ್ಲಿ ಮನೆಗೆ ಜನರ ಬಳಕೆ ಜಾಸ್ತಿ ಇತ್ತು. ಅದರಿಂದಲೇ ಸಂದೀಪ್ ಮತ್ತು ಅವನ ಫ್ರೆಂಡ್ಸ್ ಬೇಕಂತಲೇ ಜಲಜಮ್ಮನಿಗೆ ಕಾಟ ಕೊಡುತ್ತಿದ್ದರು. ಒಳಗೆ ಬಂದು ಕುಳಿತ ಸಂದೀಪ್, ತಗೊಳ್ಳಿ ಆಂಟಿ, ಅಮ್ಮ ಏನೋ ಕೊಟ್ಟು ಕಳಿಸಿದ್ದಾರೆ ಎಂದು ಕೈಯಲ್ಲಿದ್ದ ಬಾಕ್ಸನ್ನು ಕೊಟ್ಟ. ಬಾಕ್ಸನ್ನು ಅಡುಗೆ ಮನೆ ಒಳಗೆ ಇಟ್ಟು ಬಂದು ಜಲಜ ಸಂದೀಪ್ ಹತ್ತಿರ ಮಾತನಾಡಲು ಕುಳಿತರು. ಅಲ್ಲ ಸಂದೀಪ್, ನಾವೆಲ್ಲ ನೆನಪೇ ಇಲ್ಲ ಅನಿಸುತ್ತೆ. ಎಷ್ಟು ವರ್ಷ ಆಯಿತು ನೀನು ನೋಡಿ? ಸುಮಾರು 2.5 ವರ್ಷ ಆಯ್ತೇನೋ ಅಲ್ವಾ? ಈಗ ಮನೆಗೆ ಬಂದು ಇಷ್ಟು ದಿನ ಆಗಿದ್ರು ಒಂದು ಸಲನೂ ಇಲ್ಲಿಗೆ ಬಂದಿಲ್ಲ ನೋಡು ನೀನು. ಅಮ್ಮನ ಕೇಳಿದರೆ ಅವ್ನ ಕೆಲಸದಲ್ಲಿ ಬ್ಯುಸಿ, ಮನೇಲಿಲ್ಲ, ಅಲ್ಲಿಗೆ ಹೋಗಿದ್ದಾನೆ ಇಲ್ಲಿಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಇನ್ನಂತೂ ಮದುವೆನೂ ಆಗುತ್ತೆ, ನಮ್ಮನ್ನೆಲ್ಲ ಮರ್ತು ಬಿಡ್ತೀಯನೋ ಅಲ್ವಾ? ಅಯ್ಯೋ ಹಾಗೆಲ್ಲ ಇಲ್ಲ ಆಂಟಿ, ನಿಜವಾಗ್ಲೂ ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ನಿಮ್ಮನ್ನೆಲ್ಲ ಹೇಗೆ ಮರೆಯೋಕ್ಕಾಗುತ್ತೆ? ಅದರಲ್ಲೂ ನೀವು ಮಾಡ್ತಿದ್ದ ಪುಳಿಯೋಗರೆ ಮತ್ತು ಮಾವಿನಕಾಯಿ ಚಿತ್ರಾನ್ನ ಅಂತೂ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ ಎಂದ ಸಂದೀಪ್. ಇವತ್ತು ಕೂಡ ನೀನು ಬರ್ತೀಯ ಅಂತ ಗೊತ್ತಾದ ತಕ್ಷಣ ಪುಳಿಯೋಗರೆ ಮಾಡಿಟ್ಟಿದ್ದೀನಿ, ಆಮೇಲೆ ತಿನ್ನುವಂತೆ. ಹಾಂ, ಕೊಡು ಪುಳಿಯೋಗರೆ, ನಮಗೆಲ್ಲ ಸ್ವಲ್ಪ ಆ ಕಡೆ ಎತ್ತಿಡು, ಇಲ್ಲಾಂದರೆ ಈ ಬಕಾಸುರ ಎಲ್ಲ ಖಾಲಿ ಮಾಡಿದ್ರು ಮಾಡ್ದ ಎನ್ನುತ್ತಾ ಮಹಡಿಯಿಂದ ಕೆಳಗೆ ಇಳಿದು ಬಂದಳು ಶಕುಂತಲ. ಸುಮ್ಮನಿರೆ, ಏನಂತ ಮಾತಾಡ್ತೀಯ? ಇಷ್ಟು ದೊಡ್ಡವಳಾಗಿದೆಯಾ, ಮನೆಗೆ ಬಂದವ್ರ ಹತ್ರ ಈ ಥರ ಮಾತಾಡೋದ? ಗದರಿದರು ಜಲಜ. ಏನಂಟಿ ನೀವು? ನಿಮ್ಮ ಮಗಳಿಗೆ ಮನೆಗೆ ಬಂದವ್ರ ಹತ್ರ ಹೇಗೆ ಮಾತಾಡಬೇಕು ಅಂತಲೂ ಹೇಳ್ಕೊಟ್ಟಿಲ್ವಾ? ಒಂಚೂರು ಸಂಸ್ಕಾರನೇ ಇಲ್ಲಪ್ಪ ಎಂದು ಸಂದೀಪ್ ಕೂಡ ದನಿಗೂಡಿಸಿದ. ನಮ್ಮ ಮಾತನ್ನೆಲ್ಲ ಎಲ್ಲಿ ಕೇಳ್ತಾಳಪ್ಪ ಇವಳು, ಎಷ್ಟು ಹೇಳಿದ್ರೂ ಬುದ್ಧಿ ಇಲ್ಲ. ಶಕುಂತಲಾ ಅವರೇ, ತಾವು ತಮ್ಮ ಗೃಹಕ್ಕೆ ಯಾವಾಗ ಆಗಮಿಸಿದ್ದೀರಾ? ಎಲ್ಲ ಸೌಖ್ಯವೇ? ಬನ್ನಿ ಇಲ್ಲಿ ಆಸೀನರಾಗಿ ಎಂದು ಸಂದೀಪ್ ನಾಟಕದ ಸಂಭಾಷಣೆಯ ರೂಪದಲ್ಲಿ ಹೇಳಿದ. ಏಯ್ ಕತ್ತೆ, ಹೋಗೋ, ನೋಡಮ್ಮ ಹೇಗೆ ಕರೀತಾನೆ ಅಂತ ಮುನಿಸು ತೋರಿಸಿದಳು ಶಕುಂತಲ. ಅವನೇನೇ ಹೇಳ್ದ? ನಿನ್ನ ಹೆಸರು ಏನೋ ಅದನ್ನೇ ಕರೆಯೋದು, ಮತ್ತೆ ಬೇರೆ ಹೆಸರಿಂದ ಕರೆಯೋಕ್ಕಾಗತ್ತಾ? ಶಕುಂತಲಾಗೆ ಅವಳ ಹೆಸರು ಚೂರೂ ಇಷ್ಟವಿರಲಿಲ್ಲ. ಅಷ್ಟೊಂದು ಹಳೆಯ ಹೆಸರನ್ನು ಇಟ್ಟಿದ್ದೀರಾ ಎಂದು ಯಾವಾಗಲೂ ಅಪ್ಪ ಅಮ್ಮನಿಗೆ ಬೈಯುತ್ತಾ ಇರುತ್ತಿದ್ದಳು. ಅವಳ ಫ್ರೆಂಡ್ಸ್ ಎಲ್ಲರೂ ಚಿಕ್ಕದಾಗಿ ಶಾಕು ಎಂದು ಕರೆಯುತ್ತಿದ್ದರೆ ಸಂದೀಪ್ ಅಂತೂ ಯಾವಾಗಲೂ ಅವಳ ಹೆಸರನ್ನು ಕೂಗಿ ರೇಗಿಸುತ್ತಿದ್ದ. ಆಗ ಶಕುಂತಲಾಳಿಗೆ ತುಂಬಾನೇ ಕೋಪ ಬರುತ್ತಿತ್ತು. ಒಂದು ಸಲ ಕಾಲೇಜಿನಲ್ಲಿ ಇವಳ ಅದೃಷ್ಟವೋ ದುರದೃಷ್ಟವೋ, ದುಷ್ಯಂತ ಶಕುಂತಲೆಯ ನಾಟಕದಲ್ಲಿ ಇವಳಿಗೆ ಶಕುಂತಲೆಯ ಪಾತ್ರವನ್ನೇ ಮಾಡಬೇಕಾಗಿ ಬಂದಿತ್ತು. ಆ ನಾಟಕ ಆದಾಗಿಂದ ಅಂತೂ ಸಂದೀಪ್ ನಾಟಕದ ಸಂಭಾಷಣೆಯ ಥರ ಮಾತಾಡಿ ಅವಳನ್ನು ಇನ್ನೂ ರೇಗಿಸಲು ಶುರು ಮಾಡಿದ್ದ. ಶಾಕು ಬಂದು ಸಂದೀಪನ ಪಕ್ಕದಲ್ಲಿ ಕುಳಿತಳು. ಏನೇ ಶಕುಂತಲಾ, ಯಾವಾಗ ಬಂದಿದ್ಯಾ? ಏನು ಸಮಾಚಾರ? ಏನು ಮಾಡ್ತಿದ್ಯಾ ಇವಾಗ ಎಂದು ಕೇಳಿದ ಸಂದೀಪ್. ನಾನು ಯಾವಾಗಾದರೂ ಬರ್ತೀನಿ, ನಾನು ಏನು ಮಾಡಿದರೂ ನಿಂಗೇನಾಗೋದಿದೆ ಎಂದು ಶಕುಂತಲ ಕೋಪದಿಂದ ಮರು ಉತ್ತರ ನೀಡಿದ್ದಳು. ಈಗ ಜಲಜಮ್ಮ ಏನೂ ಮಾತನಾಡಲಿಲ್ಲ, ಏಕೆಂದರೆ ಅವರಿಗೆ ಇದೇನು ಹೊಸದಲ್ಲ. ಇವರಿಬ್ಬರೂ ಯಾವಾಗಲೂ ಹೀಗೆ ಜಗಳವಾಡುತ್ತಾ ಇರುತ್ತಿದ್ದರು. ನೋಡು ಸಂದೀಪ್, ನೀನಾದರೂ ಸ್ವಲ್ಪ ಬುದ್ಧಿ ಹೇಳು. ನಿನ್ನ ಮದುವೆ ಕೂಡ ಫಿಕ್ಸ್ ಆಯಿತು. ಇವಳು ನಿನ್ಕಿಂತ 6 ತಿಂಗಳು ಸಣ್ಣವಳು ಅಷ್ಟೆ. ಇವಳಿಗೆ ಇಷ್ಟೊತ್ತಿಗೆ ಮದುವೆ ಆಗಿಬಿಡ್ಬೇಕಿತ್ತು. ಯಾರನ್ನ ತೋರಿಸಿದ್ರು ಅವ್ರು ಬೇಡ ಇವ್ರು ಬೇಡ ಅಂತಿದ್ದಾಳೆ. ಇನ್ನೆಷ್ಟು ದಿನ ಹೀಗೆ ಇರ್ತಾಳೆ ಅಂತ ಕೇಳು. ಇವಳು ಗೆಳತಿಯರದ್ದೆಲ್ಲ ಮದುವೆ ಆಯಿತು, ಜನ ಎಲ್ಲ ಕೇಳ್ತಾ ಇದ್ದಾರೆ.
ನಿಮ್ಮ ಮಗಳನ್ನ ಮದುವೆ ಮಾಡಲ್ವಾ ಅಂತ. ನಂಗಂತೂ ಹೇಳಿ ಹೇಳಿ ಸಾಕಾಯಿತು ಎಂದು ಜಲಜ ಸಂದೀಪ್ ಕಡೆಗೆ ನೋಡಿದ್ದರು. ಅಮ್ಮ, ನಿನ್ನ ರಾಗ ಶುರು ಮಾಡಿದ್ಯಾ ಮತ್ತೆ ಎಂದು ಶಾಕು ಕಿರಿಕಿರಿಯಿಂದ ಕೇಳಿದಳು. ನಮ್ಮ ಶಾಕುಂತಲಾ ಅವಳು ದುಷ್ಯಂತನ್ನ ಅವಳೇ ಹುಡುಕಿರ್ಬೇಕು ಆಂಟಿ, ಕೇಳಬೇಕಿತ್ತು ನೀವು ಎಂದು ಸಂದೀಪ್ ಮತ್ತೆ ರೇಗಿಸಿದ. ಅದನ್ನು ಎಲ್ಲ ಕೇಳಿದ್ದೀವಿ ಸಂದೀಪ್. ಅವಳು ಯಾರನ್ನ ಪ್ರೀತಿ ಮಾಡಿದ್ರು ನಾವು ಮದುವೆ ಮಾಡ್ಕೊಡೋದಕ್ಕೆ ರೆಡಿ ಇದ್ದೀವಿ. ಆಸ್ತಿ ಅಂತಸ್ತು ಯಾವುದೂ ಮುಖ್ಯ ಇಲ್ಲ ನಮಗೆ. ಒಳ್ಳೆ ಹುಡುಗ ಆದರೆ ಸಾಕು. ಅದಕ್ಕೂ ಇವಳದು ಅದಕ್ಕೆ ಪ್ರಸಂಗ. ಒಂದಿನ ನಿಮ್ಮ ಮುಂದೆ ದುಷ್ಯಂತನ ತಂದು ನಿಲ್ಲಿಸ್ತೀನಿ, ಅಲ್ಲಿ ತನಕ ಸುಮ್ಮನೆ ಇರಿ ಅಂತ. ಆ ದಿನ ಯಾವಾಗ ಬರುತ್ತೋ ಕಾಯ್ತಾ ಇದ್ದೀವಿ ನಾವೆಲ್ಲ ಎಂದು ಬೇಜಾರಲ್ಲಿ ಹೇಳಿದರು ಜಲಜ. ಇವಳನ್ನ ಮದುವೆ ಆಗೋ ದುಷ್ಯಂತ ಎಲ್ಲಿದ್ದಾನೇನೋ. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ನೀವೆಲ್ಲ ಅಳಿಯನ್ ನೋಡೋಕ್ಕೆ ಮೆಂಟಲ್ ಆಸ್ಪತ್ರೆಗೆ ಹೋಗಬೇಕು ಪಕ್ಕ ಎಂದು ಗಹಗಹಿಸಿ ನಕ್ಕ ಸಂದೀಪ್. ಸರಿ ಬನ್ನಿ, ಪುಳಿಯೋಗರೆ ತಿನ್ನುವಂತೆ. ಇದೇ ಥರ ಜಗಳ ಆಡ್ತಾ ಇದ್ರೆ ಇಡೀ ದಿನ ನೀವು ಹೀಗೆ ಇರ್ತೀರ. ನೀನು ಬಾರೆ ಎಂದು ಶಕುಂತಲಾ ಮತ್ತು ಸಂದೀಪ್ನನ್ನು ಕರೆದು ಅಡುಗೆ ಮನೆ ಕಡೆಗೆ ನಡೆದಿದ್ದರು ಜಲಜ. ಜಲಜ ಸಂದೀಪ್ಗೆ ಪ್ಲೇಟಲ್ಲಿ ಪುಳಿಯೋಗರೆ ಹಾಕಿ ಕೊಟ್ಟರು. ಇದ್ದಕ್ಕಿದ್ದಂತೆ ಶಕುಂತಲಾ ಬಂದು ಅದೇ ಪ್ಲೇಟನ್ನು ತೆಗೆದುಕೊಂಡು ತಿನ್ನಲು ಶುರು ಮಾಡಿದಳು. ಚಿಕ್ಕಂದಿನಿಂದಲೂ ಹಾಗೆ. ಸಂದೀಪ್ಗೆ ಏನಾದರೂ ತಿನ್ನಲು ಕೊಟ್ಟರೆ ಶಕುಂತಲಾ ಬಂದು ಅದನ್ನು ಕಸಿದುಕೊಂಡು ತಿನ್ನುತ್ತಿದ್ದಳು. ಆದ್ದರಿಂದ ಅವನೂ ಏನೂ ಅಂದುಕೊಂಡಿಲ್ಲ. ನಿಜ ಹೇಳಬೇಕೆಂದರೆ ಅವನಿಗೆ ಖುಷಿಯಾಗುತ್ತಾ ಇತ್ತು. ಬಾಲ್ಯದ ಎಲ್ಲ ನೆನಪುಗಳು ಮರುಕಳಿಸುತ್ತಿತ್ತು. ಅವನು ಅದನ್ನು ಎಂಜಾಯ್ ಮಾಡುತ್ತಾ ಇದ್ದ. ಜಲಜ ಅವನಿಗೆ ಮತ್ತೊಂದು ಪ್ಲೇಟಲ್ಲಿ ಪುಳಿಯೋಗರೆ ಕೊಟ್ಟರು. ಏನು ಶಕುಂತಲಾ, ಈಗ ಹೇಳು, ಎಷ್ಟು ದಿನ ಆಯಿತು ಇಂಡಿಯಾ ಬಂದು? ಈಗ ಏನು ಮಾಡ್ತಿದ್ಯಾ? ವರ್ಕ್ ಮಾಡ್ತಿದ್ಯಾ ಹೇಗೆ? ಅಥವಾ ಮನೆಯಲ್ಲೇ 3 ಹೊತ್ತು ತಿನ್ನೋದು ಮಲಗೋದು ಮಾಡ್ತಾ ಇದೀಯಾ ಎಂದು ಸಂದೀಪ್ ಕೇಳಿದಾಗ, ಏನು ನನಗೇನು ಹುಡುಗನ ಹುಡುಕ್ತಾ ಇದೆಯಾ? ನಿಂಗೆ ಯಾಕೆ ಹೇಳಬೇಕು ಎಲ್ಲಾನು ಮರುಪ್ರಶ್ನೆ ಮಾಡಿದ್ದಳು ಶಾಕು. ಒಮ್ಮೆ ಅವಳ ಮುಖವನ್ನು ದಿಟ್ಟಿಸಿ ನೋಡಿದ ಸಂದೀಪ್, ಶಾಕು ಎಂದ. ಆಗ ಶಕುಂತಲಾ ಸೀರಿಯಸ್ ಆಗಿ ಮಾತನಾಡಲು ಆರಂಭಿಸಿದಳು. ಏನಿಲ್ಲ, ಇಂಜಿನಿಯರಿಂಗ್ ಮುಗಿದ್ಮೇಲೆ ಮನೇಲಿ ಹೈಯರ್ ಸ್ಟಡೀಸ್ ವಿಷಯವಾಗಿ ದೊಡ್ಡ ರಾದ್ದಾಂತನೇ ಆಗೋಯ್ತು. ನೀನಷ್ಟೊತ್ತಿಗೆ ಕೆನಡಾ ಹೋಗ್ಬಿಟ್ಟಿದ್ದೆ, ಅದಕ್ಕೆ ನಿಂಗೆ ಇದು ಯಾವುದೂ ಗೊತ್ತಿಲ್ಲ ಎನ್ನುತ್ತಾ ಶಾಕು ಮಾತು ಮುಂದುವರೆಸುತ್ತಿರುವಾಗಲೇ ಸಂದೀಪ್ ಅದನ್ನು ತಡೆದು, ಏನು ಅಂಕಲ್ ನಿಂಗೆ ಮುಂದೆ ಓದೋಕ್ ಬಿಡಲ್ಲ ಅಂತ ಹೇಳಿದ್ರಾ? ಅಂಕಲ್ಗೆ ನೀನು ಓದಬೇಕು ಅಂತ ತುಂಬಾ ಆಸೆ ಇತ್ತು ತಾನೇ ಎಂದು ಗಡಿಬಿಡಿಯಿಂದ ಪ್ರಶ್ನೆ ಮಾಡಿದ್ದ. ಅಯ್ಯೋ, ಪೂರ್ತಿ ಹೇಳೋದನ್ನು ಕೇಳೋ. ನೀನು ಪುಳಿಯೋಗರೆ ತಿಂತಾ ಇರು, ನಾನು ಮಾತಾಡ್ತೀನಿ ಇವಾಗ. ಆಮೇಲೆ ನಿಂಗೆ ಮಾತಾಡೋಕೆ ಅವಕಾಶ ಕೊಡ್ತೀನಿ ಎಂದಿದ್ದಕ್ಕೆ ಸಂದೀಪ್ ಓಕೆ ಎಂದು ತಲೆಯಲ್ಲಾಡಿಸಿದ್ದ. ಅಪ್ಪಂಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಅದೇ ನಂಗೆ ಪ್ರಾಬ್ಲಮ್ ಆಗಿದ್ದು. ನಂಗೆ ಮುಂದೆ ಓದೋಕೆ ಇಷ್ಟ ಇರಲಿಲ್ಲ. ನಿಂಗೆ ಗೊತ್ತಲ್ವಾ, ನಂಗೆ ಮೊದಲಿಂದನೂ ಫ್ಯಾಷನ್ ಡಿಸೈನಿಂಗಲ್ಲಿ ಆಸಕ್ತಿ ಇತ್ತು. ಇಂಜಿನಿಯರಿಂಗ್ನೇ ಹೇಗೋ ಕಷ್ಟಪಟ್ಟು ಓದಿದ್ದೀನಿ. ಆದರೂ ಅವರು ಒತ್ತಾಯ ಮಾಡಿ ಅದು ಯಾರೋ ಹೇಳಿದರು ಅಂತ 1 ವರ್ಷದ ಕಂಪ್ಯೂಟರ್ ಕೋರ್ಸಿಗೆ ನನ್ನ ಅಮೇರಿಕಕ್ಕೆ ಕಳಿಸಿದ್ರು. ಹಾಗೋ ಹೀಗೋ ಕಷ್ಟಪಟ್ಟು ಪಾಸ್ ಅಂತೂ ಆದೆ. ಆಮೇಲೆ ಅಲ್ಲಿಯೇ 6 ತಿಂಗಳು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ಮಾಡಿದೆ. ಅಲ್ಲೇ ಒಂದು ಸಣ್ಣ ಕೆಲಸನೂ ಸಿಕ್ತು. ಆದರೆ ನಂಗೆ ಅಮೇರಿಕದಲ್ಲೇ ಇರೋಕೆ ಇಷ್ಟ ಇರಲಿಲ್ಲ. ನಮ್ಮೂರು ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಇರೋಕೆ ಇಷ್ಟ ಆಗದೆ ಈಗ 4 ತಿಂಗಳ ಹಿಂದೆ ಇಲ್ಲಿ ಬಂದಿದ್ದೀನಿ. ಅಮೋಘ ಫ್ಯಾಷನ್ಸ್ ಇದೆಯಲ್ಲ, ಅಲ್ಲಿ ಪಾರ್ಟ್ ಟೈಮ್ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೆ ಮತ್ತು ಸಂಡೇ ಅಲ್ಲಿ ಹೋಗಿ ವರ್ಕ್ ಮಾಡಬೇಕು. ಸೊ ಬಾಕಿ ದಿನ ಮನೇಲಿ ಖಾಲಿ ಕೂರೋದು ಯಾಕೆ ಅಂತ ಒಂದು ಕೆಲಸಕ್ಕೆ ಸೇರಿಕೊಂಡಿದ್ದೀನಿ. ಇವತ್ತು ನನಗೆ ಡಿಸೈನರ್ ಸ್ಟೋರ್ಗೆ ಹೋಗಬೇಕು ಅಂತ ರಜಾ ಹಾಕಿದ್ದೆ ಎಂದು ಮಾತು ಮುಗಿಸಿದಳು ಶಾಕು. ಓಹೋ, ಇಷ್ಟೆಲ್ಲ ಕಥೆ ಆಗಿದೆ. ಹೌದು, ಈಗ ಎಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದೀಯಾ ಸಂದೀಪ್ ಪ್ರಶ್ನೆ ಮಾಡಿದ. ಇನ್ನೆಲ್ಲಿ, PRR ಗ್ರೂಪ್ ಆಫ್ ಇಂಡಸ್ಟ್ರೀಸಲ್ಲಿ ಎಂದಳು. ಏನು, PRR ಕಂಪ್ನಿಲ್ಲ? ನನ್ನ ಪ್ರಾರ್ಥನಾನೂ ಅಲ್ಲೇ ಕೆಲಸ ಮಾಡ್ತಾ ಇರೋದು ಎಂದ. ಗೊತ್ತಿದೆ ಉಸುರಿದಳು ಶಾಕು. ನಿಂಗವಳು ಗೊತ್ತಾ? ಅವಳನ್ನು ಮಾತಾಡ್ಸಿದ್ಯಾ? ಹೇಗನ್ಸಿದ್ಲು ಎಂದು ಒಮ್ಮೆಲೆ ಕೇಳಿದ ಸಂದೀಪ್. ಅಯ್ಯೋ, ನಂಗೆ ಅವಳು ಯಾರಂತ ಗೊತ್ತಿಲ್ಲ. ಹೀಗೆ ಯಾರೋ ಹೇಳಿದ್ದು ಕೇಳಿದ್ದೆ ಅಷ್ಟೆ. ಅಷ್ಟಕ್ಕೂ ನನಗೆ ಅಲ್ಲಿ ಎಂಪ್ಲಾಯೀಸ್ ಕುಲಗೋತ್ರ ಎಲ್ಲ ಗೊತ್ತಿಲ್ಲ. ನಾನಲ್ಲಿ ಬ್ಯಾಕ್ ಎಂಡಲ್ಲಿ ಆಫೀಸ್ ರಿಲೇಟೆಡ್ ಕೆಲಸ ಮಾಡ್ತಾ ಇರೋದು ಎಂದಳು. ಸರಿ ಸರಿ, ನನ್ನ ಬಗ್ಗೆ ಏನೂ ಕೇಳೇ ಇಲ್ಲ ನೀನು. ನನ್ನ ಎಂಗೇಜ್ಮೆಂಟ್ ಬಗ್ಗೆ, ಮದುವೆ ತಯಾರಿ ಬಗ್ಗೆ ಹೇಳ್ತೀನಿ ಎಂದು ಸಂದೀಪ್ ಹೇಳಿದ ಕೂಡಲೇ, ನಂಗೊಂಚೂರು ಕೆಲಸ ಇದೆ, ನಾನು ರೂಮಿಗೆ ಹೋಗಿ ತಿಂತೀನಿ ಎನ್ನುತ್ತಾ ಸಡನ್ನಾಗಿ ಶಾಕು ಮಹಡಿ ಮೇಲೆ ನಡೆದಳು. ಹೇ ನಿಂತ್ಕೊಳ್ಳೆ, ಏನದು ಹಾಗೆ ಅರ್ಧಕ್ಕೆ ಎದ್ದು ಹೋಗೋದು? ಎಷ್ಟು ಹೇಳಿದರೂ ಅಷ್ಟೇ, ನಿಂಗಂತೂ ಬುದ್ಧಿ ಬರಲ್ಲ ಎಂದು ಜಲಜ ಸಿಟ್ಟಿನಲ್ಲಿ ಕೂಗಿದರು. ಸಂದೀಪ್ ನನ್ನ ಪ್ರಾರ್ಥನಾ ಎಂದಿದ್ದು ಅವಳಿಗೆ ಯಾಕೋ ಒಂಥರ ಆಗಿತ್ತು.
ಕ್ಷಮಿಸು ಸಂದೀಪ್, ಅವಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅವಳು ತಾನೇನು ಅಂದ್ಕೊಳ್ತಾಳೋ ಅದನ್ನೇ ಮಾಡ್ತಾಳೆ. ನಂಗಂತೂ ಸಾಕಾಗೋಗಿದೆ. ಈ ಥರ ಮಾಡಿದರೆ ಇವಳನ್ನು ಯಾರು ಮದುವೆ ಆಗ್ತಾರೆ? ನಂಗಂತೂ ದಿನ ಇದೇ ಚಿಂತೆ ಆಗಿಬಿಟ್ಟಿದೆ ಎಂದು ತನ್ನ ಅಳಲನ್ನು ತೋಡಿಕೊಂಡರು ಜಲಜ. ಆಂಟಿ, ಯಾಕಿಷ್ಟು ಬೇಜಾರು ಮಾಡ್ಕೊಳ್ತಿದ್ದೀರಾ? ಅಲ್ಲ, ನಂಗೆ ಗೊತ್ತಿಲ್ವಾ ನಮ್ಮ ಶಾಕು ಹೇಗೆ ಅಂತ? ಅವಳು ಏನು ಮಾಡಿದ್ರು ನನಗೇನೂ ಬೇಜಾರಿಲ್ಲ. ಆದರೆ ನಾನು ನಿಮ್ಗೆ ಹೇಳೋದೇನೆಂದರೆ, ನೀವು ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಅವಳ ಮಾತು ಹೊರಟು, ಆದರೆ ಅವಳ ಮನಸ್ಸು ಮೃದು ಸ್ವಭಾವದ್ದು. ನಿಮಗೂ ಗೊತ್ತಲ್ವಾ ಅವಳು ಎಷ್ಟು ಸೂಕ್ಷ್ಮ ಅಂತ. ಗಡಿಬಿಡಿಲಿ ಒತ್ತಾಯದಿಂದ ಜನ ಏನೋ ಹೇಳ್ತಾರೆ ಅಂತ ಮದುವೆ ಮಾಡಿದರೆ ಆಮೇಲೆ ಅವಳು ಖುಷಿಯಿಂದ ಇಲ್ಲ ಅಂದರೆ ನೀವು ಸಮಾಧಾನದಿಂದ ಇರ್ತೀರಾ? ಒಂದಿನ ಅವಳನ್ನು ಅರ್ಥ ಮಾಡಿಕೊಂಡು ಅವಳು ಹೇಗಿದ್ದಾಳೋ ಹಾಗೆ ಅವಳನ್ನು ಒಪ್ಕೊಳ್ಳೋ ಹುಡುಗ ಸಿಕ್ಕೇ ಸಿಗ್ತಾನೆ. ಅದು ಆದಷ್ಟು ಬೇಗ ಬರುತ್ತೆ. ನಿಜವಾಗ್ಲೂ ಶಾಕುಗೆ ಏನು ಮಾಡಬೇಕು ಅನ್ನೋ ಐಡಿಯಾ ಇರುತ್ತೆ ಎಂದು ಸಂದೀಪ್ ಸಮಾಧಾನಿಸಿದ್ದ ಜಲಜಮ್ಮನನ್ನು. ಅದು ಸಂದೀಪ್ ಬರೀ ಜಲಜಮ್ಮನ ಸಮಾಧಾನಕ್ಕಾಗಿ ಹೇಳಿದ್ದ ಮಾತಾಗಿರಲಿಲ್ಲ. ನಿಜವಾಗಿಯೂ ಅವನು ಶಕುಂತಲಾಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದ. ಶಕುಂತಲಾ ಇರುವುದೇ ಹಾಗೆ, ನೇರ ನುಡಿ, ಆದರೆ ಮನಸ್ಸು ಮಾತ್ರ ತುಂಬ ಸೂಕ್ಷ್ಮ. ಸ್ವಲ್ಪ ಒರಟು ಮಾತಾಡುತ್ತಾಳೆ ಅಂತ ಅನಿಸುತ್ತೆ, ಆದರೆ ಅವಳ ಜೊತೆಗೆ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿದರೆ ಅವಳು ಏನೆಂದು ಅರ್ಥವಾಗುತ್ತದೆ. ವಿಶೇಷವಾಗಿ ಅವಳು ಸಂದೀಪ್ ಜೊತೆ ತುಂಬ ಸಲುಗೆಯಿಂದ ಇರುತ್ತಿದ್ದಳು. ಬಾಲ್ಯದ ಗೆಳೆಯ ಗೆಳತಿಯರಾದ್ದರಿಂದ ಅವರಿಬ್ಬರ ಮಧ್ಯೆ ಯಾವುದೇ ಫಾರ್ಮಾಲಿಟಿ ಅನ್ನೋದು ಇರಲಿಲ್ಲ. ಮನಸ್ಸಿಗೆ ಅನಿಸಿದ್ದನ್ನು ಇಬ್ಬರೂ ಹೇಳಿಬಿಡುತ್ತಿದ್ದರು. ಸರಿ ಆಂಟಿ, ನಾನಿನ್ನು ಹೊರಡ್ತೀನಿ, ನಂಗೆ ಕೆಲಸ ಇದೆ, ಅಂಕಲ್ನ ಕೇಳಿದೆ ಅಂತ ಹೇಳಿ ಎಂದು ಹೊರಡಲಣಿಯಾದಾಗ, ತಗೋ ಬಾಕ್ಸ್ ತಗೊಂಡು ಹೋಗು, ಪುಳಿಯೋಗರೆ ಇದೆ ಎಂದು ಬಾಕ್ಸನ್ನು ಕೈಗಿಟ್ಟರು ಜಲಜ. ಮುಂದುವರಿಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.